ರಾಜುಭಾಯಿ ಅವ್ರ ಮನೆ ಬೀಗ ತೆಗೆದು ಈರುಳ್ಳಿ ಕಳ್ತನ ಮಾಡ್ತಾಯಿದ್ದೀನಿ. ಬಾತ್ರೂಮ್ ಬಾಕ್ಲೆಲ್ಲ ಹಂಗೆ ಓಪನ್ ಮಾಡಿ ಬಿಟ್ಬಿಟ್ಟವನೆ. ಯಾವ್ದಾದ್ರು ದೆವ್ವ ಬಂದೈತಾ ಅಂತ ಡೌಟ್. ರಾಜುಭಾಯಿ ಮನೇಲಿ ಒಂದೇ ಒಂದು ಈರುಳ್ಳಿ ಕದ್ದಿದ್ದೀನಿ. ಅದೇ ಸಾಹಸ ಪಟ್ಟು ಕಿರಣ್ ಅವರು ಗ್ಲೋಬಲ್ ಕನ್ನಡಿಗ ಅವ್ರದ್ದು ಬ್ಲಾಗ್ ನೋಡ್ತವ್ರೆ. ಜನ ಏನು ಅಷ್ಟೊಂದಿಲ್ಲ ಇವತ್ತು. ಹಲೋ ಗೈಸ್, ಬನ್ನಿ ನಮ್ಮ ರೂಮಲ್ಲಿ ತರಕಾರಿ ಎಲ್ಲ ಕಲೆ ಇದೆ, ಹೋಗಿ ತಗೊಬರೋಣ ಬರ. ಕರೆಂಟ್ ತೆಗ್ಬಿಟ್ರು ಅಡುಗೆ ಮಾಡ್ತಿದ್ವಿ. ಅನ್ನ ಎಲ್ಲ ರೆಡಿ ಆಗೈತೆ. ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಕನ್ನಡಿಗರು ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ಈ ಕನ್ನಡಿಗ ತುಂಬ ಚೆನ್ನಾಗಿದ್ದಾನೆ. ನಾನಿವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ. ಮನೆ ಅಡುಗೆ ಮಾಡ್ಬೇಕು ಇವಾಗ. ಇಲ್ಲಿ ನೋಡ್ರಿ, ನಮ್ಮ ಕಿರಣ ಯಾಕೆ ತಲೆ ಬಗ್ಸ್ಕೊಂಡು ಬೇಜಾರಲ್ಲಿ ಕೂತವನೆ. ಇನ್ನೂ ಅಡುಗೆ ಮಾಡಿಲ್ಲ, ಅಡುಗೆ ಮಾಡೋಕ್ಕೆ ಮನಸ್ಸಿಲ್ಲ ಅಂತ. ಅಡುಗೆ ಮಾಡೋದು ಇವಾಗ. ನಮ್ಮ ಕಿರಣ ಕ್ಯಾಮ್ರಾಮನ್ ಐತಾನೆ, ಅಡುಗೆ ಮಾಡೋದು ಹೆಂಗೆ ಅಂತ ತೋರಿಸ್ತಾನೆ. ನಾನು ಅಡುಗೆ ಎಲ್ಲ ಮಾಡೋದಿಲ್ಲ, ವೀಡಿಯೋ ಮಾಡ್ತಾನೆ ಅವನು. ಸೊ ಬನ್ನಿ ಗಾಯ್ಸ್, ಕಿರಣನ ಕೈಗೆ ಮೊಬೈಲ್ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡೋದ. ಸೊ ಗಾಯ್ಸ್, ನಾವು ಏನು ಗೊತ್ತಾ, ಮೊಸರು ಸಾಂಬಾರು ಏನೋ ಮೊಸರು ಬಜ್ಜಿ ಅಂತ ಮಾಡ್ತಾನಂತೆ ಕಿರಣ. ಆದರೆ ಏನು ಮಾಡೋದು, ಈರುಳ್ಳಿನೇ ಇಲ್ಲ. ದುರಂತ ಗುರು, ಈರುಳ್ಳಿ ಇಲ್ಲ ಅಂದರೆ. ಸೊ ಅದಕ್ಕೋಸ್ಕರ ರಾಜುಭಾಯಿ ಅವ್ರ ಮನೆಯಲ್ಲಿ ಕಳ್ತನ ಮಾಡ್ತಾಯಿದ್ದೀನಿ ಈರುಳ್ಳಿನ. ರಾಜುಭಾಯಿ ಅವ್ರ ಮನೆ ಬೀಗ ತೆಗೆದು ಈರುಳ್ಳಿ ಕಳ್ತನ ಮಾಡ್ತಾಯಿದ್ದೀನಿ. ಬಾತ್ರೂಮ್ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬಾಕ್ಲೆಲ್ಲ ಹಂಗೆ ಓಪನ್ ಮಾಡಿ ಬಿಟ್ಬಿಟ್ಟವನೆ. ಯಾವ್ದಾದ್ರು ದೆವ್ವ ಬಂದೈತಾ ಅಂತ ಡೌಟು ನನಗೆ. ಸೊ ಈರುಳ್ಳಿ ಇರೋದು ಡೌಟು. ರಾಜುಭಾಯಿ ಬರೋ ಗಂಟೆ ಕದ್ಕೊಂಡು ಹೋಗ್ಬಿಟ್ಟು ಇದೆಲ್ಲ. ಎಲ್ಲೈತೆ ಈರುಳ್ಳಿ? ಈರುಳ್ಳಿ ಹಾಂ, ಎಲ್ಲೈತಿ. ಸದ್ಯಕ್ಕೆ ಒಂದೇ ಒಂದು ಐತೆ. ಒಂದೇ ಒಂದು ಸಿಕ್ತು. ಬನ್ನಿ ಗಾಯ್ಸ್, ಬೇಗ ಪಟ ಅಕಸ್ಮಾತ್ ಈ ಕತ್ಲೆಯಲ್ಲಿ ನಾನು ಯಾರಾದ್ರೂ ನೋಡ್ಬಿಟ್ರೆ ಬರೋಷ್ಟರಲ್ಲಿ ಬೀಗ ಹಾಕಿ ಹೋಗ್ಬಿಡ್ಬೇಕು. ಇಲ್ಲಾಂದ್ರೆ ಆಮೇಲೆ ಹಿಡ್ಕೊಂಡ್ಬಿಡ್ತಾನೆ ಕಳ್ಳ ಅಂತ. ಬೀಗ ಹಾಕ್ಬಿಟ್ಟು ಹೋಗ್ಬಿಡೋದ. ಬಂದು ನೋಡ್ತಾನೆ. ಆಮೇಲೆ ಬಂದು ನೋಡ್ಬಿಟ್ಟು ಯಾರು ಈರುಳ್ಳಿ ಎತ್ಕೊಂಡು ಹೋಗ್ಬಿಟ್ಟವ್ರಲ್ಲ ನಮ್ಮ ಮನೇಲಿ. ಹಂಗೆ ರೀ ಗಾಯ್ಸ್, ಬೀಗ ಹಾಕ್ಬಿಡ್ತೀನಿ. ರಾಜುಭಾಯಿ ಮನೇಲಿ ಒಂದೇ ಒಂದು ಈರುಳ್ಳಿ ಕದ್ದಿದ್ದೀನಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅದೇ ಸಾಹಸ ಪಟ್ಟು ನನ್ನ ಮಗ ಅಡುಗೆ ಮನೆಗೆ ಅಡ್ಡ ಕೂತವನೆ. ಎದೇ ಕಷ್ಟಪಟ್ಟು ಈರುಳ್ಳಿ ತಗೊಂಡ್ಬಂದಿದ್ದೀನಿ. ರಾಜುಭಾಯಿಗೆ ಹೇಳ್ಬಿಡಿ ಕಸ್ಕೊಬಂದಿದ್ದೀನಿ. ನಂಗೆ ಗೊತ್ತು ನೀವು ಹೇಳಲ್ಲ ಅಂತ. ಗಾಯ್ಸ್, ನಮ್ಮ ಮನೇಲಿ ತರಕಾರಿ ಎಲ್ಲ ಖಾಲಿ ಆಗ್ಬಿಟ್ಟೈತೆ. ನಾಳೆ ತರಬೇಕು. ಡೆಲ್ಲಿ ತರಕ್ಕೆ ಟೈಮ್ ಸಿಗ್ತಲ್ಲ, ಹೋದ್ರೆ ಕೆಲಸ, ಬಂದರೆ ಮನೆ, ಬಂದ ತಕ್ಷಣ ಮಲ್ಕೊಳ್ಳೋದೇ ಕೆಲಸ. ನಮ್ಮ ಕಿರಣಿಗೆ ಈರುಳ್ಳಿ ಹಚ್ಚೋದು ಹೇಳ್ಕೊಡ್ಬೇಕು. ಇನ್ನು ಒಂದು ಇದು ತರಬೇಕಪ್ಪ, ನಾವು ಈರುಳ್ಳಿ ಹಚ್ಚೋದು ಇಲ್ಲ, ಅದನ್ನು ತರಬೇಕು. ತಟ್ಟೆಲಿ ಕಣ ಇಂಟ್ರೆಸ್ಟ್ ಬೇಕು ಫಸ್ಟು. ಆಮೇಲೆ ನೀರೆಲ್ಲ ಎಣ್ಣೆ ಬಿಡಬೇಕು. ಫಸ್ಟು ಎಣ್ಣೆ ಬಿಟ್ಟು ಚಿಟ್ಟಪಟ್ಟ ಅಂತ ಆಮೇಲೆ ಸಾಸಿವೆ ಹಾಕಿ, ಆಮೇಲೆ ಈರುಳ್ಳಿನ ಇದ್ಯಾವುದಿದು. ಆಮೇಲೆ ಈರುಳ್ಳಿ ಹಾಕ್ಬೇಕು ಗಾಯ್ಸ್. ಬುಸ್ಟ್ ಅಂತ ಸೌಂಡ್ ಬರುತ್ತೆ. ಈರುಳ್ಳಿ ಜಾಸ್ತಿ ಇರಬೇಕು. ಈ ಸ್ಟವ್ ಒಂದು ರೆಡಿ ಮಾಡ್ಬೇಕಲ್ಲ. ಸ್ಟವ್ ಮಾಡ್ಬೇಕು ಅಂತ ಎಲ್ಲ ಹಾಕ್ಬಿಟ್ಟು ಕಮ್ಮಿ ಜಡಿ ಸ್ಟವ್ ಜಾಸ್ತಿ ಸಾಕ. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಬೇಕು ಗಾಯ್ಸ್. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಚಿಟ್ರಪಟ್ರ ಅಂತ ಅಲ್ಲ.
ಹಂಗೆ ಐತಿ ಅದು. ಒಂದು ಚಿಟಿಕೆ ಅರ್ಶಿನ. ಗಾಯ್ಸ್ ಹಂಗೆ ಒಂದು ಚಿಟಿಕೆ ಅರ್ಶಿನ. ಮೊಸರು. ಹಿಡಿ. ಹಿಂಗೆ ಮೊಸರು ತಗೊಂಡು 1/4 ಲೀಟ್ರು ಹಿಂಗೆ ಹಾಕ್ಬಿಡೋದು. ಏನ ಸಾಕಾಗುತ್ತೆ 1/4 ಲೀಟ್ರು. ಸಾಕಾಗುತ್ತಲ್ಲ ಸಾಕು. ನಾ ಇಬ್ಬರು ಇನ್ನಷ್ಟು ನೀರು ಹಾಕ್ಲಾ? ತಿರುಗಿಸಿ. ಆಮೇಲೆ ಮೊಸರು ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಗಾಯ್ಸ್ ನೋಡಿ ಒಳ್ಳೆ ಮೊಸರಿಗೆ ಒಗ್ಗರಣೆ ಹಾಕ್ಬಿಟ್ಟು ತಿಂತಾ ಇದ್ರೆ ಒಳ್ಳೆ ಮಸ್ತಾಗಿರುತ್ತೆ. ಕಿರಣ್ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ನನಗೆ ಕ್ಯಾಮ್ರಾಮನ್ ಆಗಿದ್ದೀರಾ. ಡ್ಯಾನ್ಸ್ ಮಾಡ್ತವನೆ ಖುಷಿಗೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ. ಅಯ್ಯೋ ಈ ತರ ಖುಷಿ ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು ಕಿರಣನ್ ಮುಖದಲ್ಲಿ. ಎಲ್ಲಿ ಮುಖ ತೋರ್ಸು, ಎಲ್ಲೆಲ್ಲ ಮುಖ ತೋರ್ಸು. ರಾಜು ಬೈ ಇನ್ನ ಕೆಲಸದಿಂದ ಬರ್ತಾವ್ರೆ. ರಾಜು ಫೋನ್ ಮಾಡಿದ್ರೆ ಬರ್ತಾ ಇದ್ದೀನಿ ನಾನು 1/2 ಅವರಿಂದ ಬರ್ತಿದ್ದೀನಿ ಅಂತ ಹೇಳ್ತಾನೆ. ಇನ್ನ ಬರ್ತಾನೇ ಅವನೇ. ಆದ್ರೆ ಈರುಳ್ಳಿ ಕದ್ದಿರೋ ವಿಷಯ ಮಾತ್ರ ಯಾರು ಹೇಳ್ಬೇಡಿ. ನಾನು ಹೇಳಲ್ಲ. ನಿಮ್ಮ ಮನೇಲಿ ಈರುಳ್ಳಿ ಕಳ್ತನ ಮಾಡಿದೆ ಯಾಕೆ ಹೊಳ್ತೀಯಲ್ಲ? ಯಾಕೆ ಹಣ ಬಂದ ಯಾಕೆ ಗಾಯ್ಸ್ ನಮ್ಮ ರಾಜುಭಾಯಿ ಅವರು ಈರುಳ್ಳಿ ಕಳ್ತನ ಮಾಡಿದೆ ಅಂತ ಹೇಳಿದ್ರೆ ನಾಚ್ಕೊತಾವ್ರಿ ನೋಡಿ. ರಾಜ್ಕೊಬಿಟ್ಟ ರಾಜುಭಾಯಿ. ಅವ್ರಿಗೆ ಯೂಟ್ಯೂಬ್ ವಿಡಿಯೋದಲ್ಲಿ ಹಾಕ್ಬೇಡ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಹಾಕ್ಬೇಕು ಅವ್ರನ್ನ ತೋರಿಸಿದ್ರೆ ಅವ್ನು ಬೇಜಾರು ಮಾಡ್ಕೊತಾನೆ. ಬ್ಯಾಡ ಮತ್ತೆ ತೋರಿಸೋದು. ಇವತ್ತಿಂದ ರಾಜುಭಾಯಿನ ನಾನು ಯೂಟ್ಯೂಬ್ ಚಾನಲಲ್ಲಿ ತೋರಿಸಲ್ಲ ಗಾಯ್ಸ್. ಎಲ್ಲ ರೆಡಿ ಆಯಿತು. ಇವಾಗ ಊಟ ಮಾಡಬೇಕು. ನಮ್ಮ ರಾಜುಭಾಯಿ ಯಾಕೋ ಬೇಜಾರಾಗ್ಬಿಟ್ಟವ್ರೆ. ಯೂಟ್ಯೂಬಲ್ಲಿ ಹಾಕ್ಬಿಡೋಣ ನಮ್ಮ ಅಣ್ಣವ್ರು ಬೈತಾರೆ ಅಂತ. ಪಾಪ ಅವರು ಬೇಡ ಅಂತಿದ್ಮೇಲೆ ಅವ್ರು ಅನ್ಕಂಫರ್ಟ್ ಆದರೆ ನಮ್ಗೆ ಯಾಕೆ ಬೇಕು ಹಾಕೋದು ಬೇಡ. ತಟ್ಟೆ ತಳ ಬಿಚ್ಚಾವು. ಹೊಟ್ಟೆ ಸಿಕ್ಕಾಪಟ್ಟೆ ಸಿಗ್ತೈತೆ. ಮಧ್ಯಾಹ್ನ ಬಂದು ತಲೆನೋವು ಬರ್ತೈತೆ. ಯಾಕೆ ಸಿದ್ಧವಾಗಿದೆ ನಮ್ಮ ಊಟ. ಕಿರಣ್ ಅವರು ಗ್ಲೋಬಲ್ ಕನ್ನಡಿಗ ಅವ್ರದ್ದು ಬ್ಲಾಗ್ ನೋಡ್ತವ್ರೆ. ನಾನು ಹೇಳಿಲ್ವಾ ಅವರು ಗ್ಲೋಬಲ್ ಕನ್ನಡಿಗ ಅವ್ರ ಫ್ಯಾನ್ ಅಂತ. ಡೈಲಿ ಒಂದು ಬ್ಲಾಗ್ ಮಿಸ್ಸೇ ಇಲ್ಲ. ಈಗ ಗಾಯ್ಸ್ ಮೊಸರಿಗೆ ಒಗ್ಗರಣೆ ಹಾಕಿ ಅನ್ನ ಮಾಡ್ಕೊಂಡು ತಿಂತಾಯಿದ್ದೀವಿ. ಹೆಂಗಿರುತ್ತೋ ಗೊತ್ತಿಲ್ಲ. ಇವತ್ತೇ ಫಸ್ಟ್ ಟೈಮ್ ಮಾಡಿರೋದು ನಾನು ಮೊಸರಿಗೆ ಒಗ್ಗರಣೆ ಹಾಕ್ಬಿಟ್ಟು. ಫಸ್ಟು ಎಲ್ಲ ಕಿರಣ ಮಾಡ್ತಾಯಿದ್ದ. ಚೆನ್ನಾಗಿತ್ತು. ನಮ್ದು ಹೆಂಗೈತೆ ನೋಡೋಣ. ಹೆಂಗೈತೆ ನಂದು ಟೇಸ್ಟು? ಹಾಂ ಚೆನ್ನಾಗೈತಾ ಗಾಯ್ಸ್? ಔಟ್ ಆಫ್ 10 ನಮ್ಮ ಕಿರಣ ಕೊಟ್ಟಿರೋದು. ಊಟ ಮಾಡಾಯ್ತು. ನಮ್ಮ ಕಿರಣ ಎದ್ದೋಗ್ಬಿಟ್ಟ. ನನ್ನೇ ಬಿಟ್ಬಿಟ್ಟು ಇವಾಗ ಕುಕ್ಕರೆಲ್ಲ ನಾನೇ ತೊಳಿಬೇಕು. ಇದ್ದೇ ಥರ ಮಾಡ್ತಾನೆ ಅವನು. ಎಲ್ಲ ತೊಳೆದು ಎತ್ತಿಟ್ಟಾಯ್ತು. ಎಲ್ಲ ಒರೆಸಿ ಕ್ಲೀನಾಗಿ ನಮ್ಮ ಕಿರಣ ರಾಜುಭಾಯಿ ಮನೆಗೆ ಹೋಗ್ಬಿಟ್ಟ. ಸೊ ನಾನು ರಾಜುಭಾಯಿ ಮನೆಗೆ ಈ ಥರ ಬ್ಲಾಗ್ ಮಾಡ್ಕೊಂಡು ಮೊಬೈಲ್ ಇಟ್ಕೊಂಡ್ರೆ ಅವ್ನು ತೋರಿಸ್ಬಿಡೋಕೆ ನಾವು ಹಂಗೆ ಹಿಂಗೆ ಅಂತ ಬೈತಾರೆ. ಸೊ ಅದಕ್ಕೋಸ್ಕರ ಇಲ್ಲೇ ಇರ್ತೀನಿ. ಈಗ ಗಾಯ್ಸ್ ಊಟ ಎಲ್ಲ ಆಯಿತು. ಸ್ವಲ್ಪ ಮೇಲ್ಗಡೆ ಟೆರೆಸಲ್ಲಿ ವಾಕ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಮೆಟ್ಲು ಹತ್ಕೊಂಡು ನೋಡಿ ಇಲ್ಲಿ ಬಟ್ಟೆ ಎಲ್ಲ ಕೆಳಗಡೆ ಮನೆ ಫ್ಯಾಮಿಲಿ ಮನೆ ಇದೆಯಲ್ಲ, ಬಟ್ಟೆ ಆಟ ಸಾಮಾನು ಹುಡುಗರದು ಎಲ್ಲ ಇಲ್ಲೇ ಬಿಟ್ಬಿಟ್ಟವ್ರೆ. ಮತ್ತು ಇಲ್ಲಿ ಕಸ ಕಡ್ಡಿ ಎಲ್ಲ ಹಾಕಿ ಇದೆಲ್ಲ ಒಂಥರ ಗಲೀಜಾಗಿದೆ. ಡ್ರಮ್ ಹತ್ರ ಎಲ್ಲ ಡ್ರಮ್ ಒಳಗಡೆ ಗಲೀಜು ಮಾಡ್ತಾರೆ ಅಂದ್ಬಿಟ್ಟು ಹುಡುಗರೆಲ್ಲ ಮೇಲ್ಗಡೆ ಇದು ಮುಚ್ಚಿದ್ದೀವಿ ನೀರು. ಮತ್ತು ನೀರಿಗೆ ಏನಾದರೂ ಇದು ಮಾಡಿದ್ರೆ ಗಲೀಜೇನಾರು ಹಾಕ್ಬಿಟ್ರೆ ಅಂತ ನೋಡಿ. ಇಲ್ಲಿ ಡ್ರಮ್ ಹತ್ರ ನೋಡಿ ತೋರಿಸಿ ನಿಮಗೆ ಹೆಂಗೆ ಹಾಕ್ಬಿಟ್ಟವ್ರು ನೋಡಿ ಕಸ ಎಲ್ಲ. ನನಗೆ ಬೇಜಾರಾಗುತ್ತೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ಅದು ಒಂದು ಸರಿ ಕ್ಲೀನ್ ಮಾಡಿದ್ವಿ, ಅವ್ರು ಮತ್ತೆ ತಗೊಬಂದು ಹಾಕಿದ್ದಾರೆ. ಸೊ ಅದಕ್ಕೋಸ್ಕರ ಮೇಲ್ಗಡೆ ಹತ್ತಿ ಗಲೀಜು ಮಾಡ್ತಾರೆ ಅಂದ್ಬಿಟ್ಟು ಇದು ಮುಚ್ಚಿದ್ದೀವಿ ನೋಡಿ ಮೇಲ್ಗಡೆ ಟೈಟಾಗಿ. ಇದನ್ನ ತೆಗಿಬೇಕಂದ್ರೆ ಆಗಲ್ಲ ಅವ್ರ ಕೈಯಲ್ಲಿ. ಇದು ಅಲ್ಲಿಗೆ ಮಾತ್ರ ತೆಗಿಬೋದು, ಬಟ್ ಇದೆಯಲ್ಲ ಈ ಇದಿದೆಯಲ್ಲ ಪಂಜರ ಥರ, ಅದು ತೆಗಿಯೋಕ್ಕಾಗಲ್ಲ. ಅದಕ್ಕೆ
ಅದಕ್ಕೆ ಅಷ್ಟೊಂದು ಟೈಟಾಗಿದೆ ಅದು. ಸೊ ಅದಕ್ಕೋಸ್ಕರ ನಾವು ಬ್ಯಾಚುಲರ್ ಇರೋದು, ನಾನು, ಕಿರಣ ಮತ್ತು ಪುನೀತ ಯಾವಾಗಲೂ ಒಂದು ಸರಿ ಬರ್ತಾನೆ. ಒಂದು ಡೇ ಆ್ಯಂಡ್ ನೈಟ್ ಡ್ಯೂಟಿ ಇರುತ್ತೆ. ನಾನು ಕಿರಣ ನಾವೆಲ್ಲ ಬೆಳಗ್ಗೆ ಹೋದರೆ ಸಾಯಂಕಾಲ ಅಷ್ಟರಲ್ಲಿ ಮನೇಲಿ ಇರ್ತೀವಿ. ಬ್ಯಾಚುಲರ್ ಆದರೆ ತುಂಬ ನಾವು ಅಂದ್ಕೊಡ್ತೀವಿ, ಇವಾಗ ನಾನು ಕ್ಯಾಮ್ರಾ ಮುಂದೆ ಏನು ಮಾಡ್ತಾಯಿದ್ದು ಬ್ಲಾಗ್ ಮಾಡ್ತಾಯಿದ್ದೀನಿ, ಸೊ ಅದು ಖುಷಿಯಾಗಿರುತ್ತೆ. ಬಟ್ ಇದರಿಂದಗಡೆ ಅದೇ ಆದಂಥ ಎಫರ್ಟ್ ಇರುತ್ತೆ. ಬ್ಯಾಚುಲರ್ ಅಂದರೆ ಅಷ್ಟೊಂದು ಈಸಿ ಅಲ್ಲ. ನಾವೇ ಅಡುಗೆ ಮಾಡ್ಕೋಬೇಕು, ನಾವೇ ಬಟ್ಟೆ ಹಾಕ್ಕೊಬೇಕು, ನಾವೇ ಮನೆ ಒರೆಸಿ ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಬೇಕು. ನಾನು ಬ್ಯಾಚುಲರ್ ಅಂತಾಗ ನಾನು ಬೇರೆ ರೂಮಲ್ಲೆಲ್ಲ ಇದ್ದೆ ಫ್ರೆಂಡ್ಸ್ ಜೊತೆ ಎಲ್ಲ. ಸೊ ಅಲ್ಲಿ ಎಷ್ಟು ಗಲೀಜಾಗಿರ್ತಾರೆ ಅಂತ ನಾನು ನಿಜವಾಗ್ಲೂ, ಯಾಕೆಂದರೆ ಅವ್ರಿಗೆ ಟೈಮೇ ಇರೋಲ್ಲ. ಬಟ್ಟೆ ಹಾಕ್ಕೊಳ್ಳೋಕ್ಕೆ, ಪಾತ್ರೆ ತೊಗೊಳೋಕ್ಕೆ, ಅಡುಗೆ ಮಾಡ್ಕೊಳ್ಳೋಕ್ಕೆ ಎಲ್ಲ ಟೈಮೇ ಇರೋಲ್ಲ. ಸಾಯಂಕಾಲ ಬರ್ತಾರೆ, ಬೆಳಗ್ಗೆ ಹೋಗ್ತಾರೆ ಕೆಲಸ ಮುಗಿಸ್ಕೊಂಡು. ಸೊ ನಮಗೆ ಒಂಚೂರು ಇವಾಗ ಸ್ವಲ್ಪ ಟೈಮ್ ಇರೋದ್ರಿಂದ ಅಡುಗೆನೂ ನಾವೇ ಮಾಡ್ಕೋತೀವಿ, ಬಟ್ಟೆನೂ ನಾವೇ ಇಟ್ಕೋತೀವಿ, ಮತ್ತು ಮನೆಯೂ ಒರೆಸಿ ನೀಟಾಗಿ ಇಟ್ಕೊತೀವಿ ರೂಮೆಲ್ಲ. ಮುಂಚೆ ನನಗೆ ಬೇರೆ ಫ್ರೆಂಡ್ಸ್ ಅಂದರೆ ಬೇರೆ ಕಂಪ್ನಿಲಿ ಕೆಲಸ ಮಾಡ್ತಿದ್ನಲ್ಲ, ಕಿರಣ ಅವರ ಜೊತೆ ಮೀಟ್ ಆಗೋಕ್ಕೆ ಮುಂಚೆ, ಆವಾಗ ಒಂದು ಸ್ವಲ್ಪ ನನಗೆ ಇರಿಟೇಟ್ ಆಗ್ತಾಯಿತ್ತು ಬ್ಯಾಚುಲರ್ ರೂಮು ಅಂತಂದರೆ. ಮುಂಚೆ ನಾನು ಬೆಂಗಳೂರು ಒಳಗಡೆ ಬಂದಿರಲಿಲ್ಲ. ಮುಂಚೆ ನಾನು ಆರ್ವಳ್ಳಿಲಿ ಕೆಲಸ ಮಾಡ್ತಿದ್ದಿದ್ದು. ನಾನು ಚಾಕ್ಲೇಟ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. ಆವಾಗ ನಾನು ಏಜೆನ್ಸಿಲಿ ಇದ್ದಿದ್ದು. ಸೊ ಆವಾಗ ಬ್ಯಾಚುಲರ್ ರೂಮಿಗೆ ಬಿಟ್ಟಿದ್ರು ನನ್ನ. ಈ ರೂಮಲ್ಲಿ ಇಷ್ಟು ಜನ ಹುಡುಗರು ಇರ್ತಾರೆ, ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು ಅಂತ. ಬರೀ ಹಿಂದಿಯವ್ರ ಜೊತೆನೇ ಹಾಕ್ಬಿಟ್ರು. ಅಯ್ಯೋ ನನ್ನ ಕಷ್ಟ ಏನು ಕೇಳ್ತೀರ, ವಿಮಲ್ ಹಾಕ್ಕೋತಾರೆ, ಅಲ್ಲಿ ಉಗಿತಾರೆ, ಇಲ್ಲಿ ಉಗಿತಾರೆ, ಮಲ್ಕೊಂಡಿರೋ ಜಾಗದಲ್ಲಿ ಕವರ್ ಇಟ್ಕೊಂಡಿರ್ತಾರೆ, ಕವರ್ಗೆಲ್ಲ ಹೋಗಿದ್ದಾರೆ. ನನಗೆ ಒಂಥರ ಇರಿಟೇಟ್ ಆಗೋಯ್ತು. ಮತ್ತು ಸ್ಕಿನ್ ಇನ್ಫೆಕ್ಷನ್ ಎಲ್ಲ ಆಗ್ಬಿಟ್ಟಿತ್ತು ನನಗೆ. ಅದರಿಂದ ಅಲ್ಲಿ 2 ತಿಂಗಳು ರಜಾ ಹಾಕಿ ತಿರ್ಗಾ ಊರಿಗೆ ಹೋಗಿದ್ದೆ. ಆವತ್ತು ನಾನು ಆಮೇಲೆ ಅದಾದಮೇಲೆ ಬೆಂಗಳೂರು ಒಳಗಡೆ ಬಂದಿದ್ದು ನಾನು. JP ನಗರ ಆ ಕಡೆ ನೋಡಿದಾಗ ಆಮೇಲೆ ಗೊತ್ತಾಗಿದ್ದು ನನಗೆ ಬೆಂಗಳೂರು ಅಂದರೆ ಯಾವ ಥರ ಸಿಟಿ ಎಲ್ಲ, ಜನ, ವಾತಾವರಣ ಎಲ್ಲ ಗೊತ್ತಾಗಿದ್ದು. ಆವಾಗ ಪ್ರಿಂಟಿಂಗ್ ಪ್ರೆಸ್ಸಿಗೆ ಕೆಲಸ ಸೇರಿದೆ. ಆವಾಗ ನನಗೆ ಕಿರಣ ಪರಿಚಯ ಆಗಿದ್ದು ಫಸ್ಟು. ಕಿರಣ ಆವಾಗ ರೂಮಲ್ಲಿ ಇದ್ದಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಅವರು ಅಪ್ಪ ಅಮ್ಮ ಅವರೆಲ್ಲ ಇದ್ದಾರೆ, ಇಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೆ. ಆಮೇಲೆ ಕಿರಣ ನಾನು ಒಬ್ಬನೇ ಇರೋದು ರೂಮಲ್ಲಿ, ಬ್ಯಾಚುಲರು. ಕಿರಣನ ಜೊತೆ ಇನ್ನೂ 3 ಜನ ಇದ್ದರು. ಸೊ ಅವರು ಫ್ಯಾಮಿಲಿ ಮೇನ್, ಅವ್ರ ಅಪ್ಪ ಅಮ್ಮ ಎಲ್ಲ ಬಂದ್ರಲ್ಲ, ಸೊ ಅದಕ್ಕೆ ಸಪ್ರೇಟ್ ಆದರು. ಆಮೇಲೆ ನಾನು ಸಪ್ರೇಟ್ ರೂಮ್ ಮಾಡ್ಕೊಂಡಿದ್ದೆ. ನಾನು ಮತ್ತು ಇನ್ನೊಬ್ಬರು ಒಬ್ಬರು ಫ್ರೆಂಡ್ ಇದ್ದರು. ಅಲ್ಲೇ ನಾವು ಇದರಲ್ಲಿ ಕೆಲಸ ಮಾಡ್ತಿದ್ವಲ್ಲ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ, ಅಲ್ಲೇ ಪರಿಚಯ ಆಗಿದ್ರು ಅವರು. ಒಂದು 4 ತಿಂಗಳು ಸಪ್ರೇಟ್ ರೂಮ್ ಮಾಡ್ಕೊಂಡಿದ್ವಿ. ಆಮೇಲೆ ಕಿರಣ ಪರಿಚಯ ಆಗಿದ್ನಲ್ಲ, ಅಲ್ಲೇ ಕೆಲಸ ಮಾಡಿದ್ವಿ 1 ವರ್ಷ, ಕಿರಣ ನಾನು ನಾವೆಲ್ಲ. ಮತ್ತು ಕಿರಣ್ ಹೇಳ್ದ, ನನ್ನ ರೂಮಿಗೆ ಬಂದ್ಬಿಡು, ಒಂದು ಹುಡುಗ ಖಾಲಿ ಆಯ್ತಾನೆ ಅಂತ ಹೇಳಿದ. ಸೊ ಆಮೇಲೆ ನಾನು 4 ತಿಂಗಳಾದಮೇಲೆ ಆ ರೂಮ್ನ ಖಾಲಿ ಮಾಡಿ ಮತ್ತು ಕಿರಣ್ ರೂಮಿಗೆ ಬಂದಿದ್ದು. ಕಿರಣ್ ರೂಮಿಗೆ ಬಂದು ಇವಾಗ 3 ವರ್ಷ ಆಯಿತು. 3 ವರ್ಷದಿಂದ ಇಲ್ಲೇ ಇದ್ದೀನಿ. ಅಂದರೆ ನಾವೇ ಬಟ್ಟೆ ಹಾಕ್ಕೊಳ್ಳೋದು ಅಂದರೆ ಸಿಕ್ಕಾಪಟ್ಟೆ ರಿಸ್ಕ್ ಇದೆ ನನಗೆ. ಈ ಟೈಮಲ್ಲಿ ನಮ್ಮ ಅಮ್ಮ ಜ್ಞಾಪನ ಆಗ್ತಾರೆ. ಯಾಕಂತಂದರೆ ನಿಜವಾಗ್ಲೂ ನಾನು ನೆನೆಸ್ಕೊತೀನಿ ನಮ್ಮ ಅಮ್ಮನ, ಊರು ನಮ್ಮ ಅಪ್ಪ ಅಮ್ಮ ಎಲ್ಲರೂ ನೆನೆಸ್ಕೊತೀನಿ. ಯಾಕೆಂತಂದರೆ ಅವರಿದ್ದಾಗ ನಮಗೆ ಈ ಥರ ಕಷ್ಟ ಎಲ್ಲ ಗೊತ್ತಾಗ್ತಿರ್ಲಿಲ್ಲ, ಏನು ಇದಾಗ್ತಿರ್ಲಿಲ್ಲ. ಊರೆಲ್ಲ ಅವ್ರು ಮಾಡಿರ್ತಿದ್ರು. ಮತ್ತು ಬಟ್ಟೆ ಎಲ್ಲ ನಮ್ಮ ಅಮ್ಮ ಒಗೆಯೋದು, ನನಗೇನು ಗೊತ್ತಾಗ್ತಿಲ್ಲ ಅಷ್ಟೊಂದು ಎಫರ್ಟ್. ನಾವು ಬೆಳಗ್ಗೆ ಎದ್ದರೆ ಮುಖ ತೊಳ್ಕೊಂಡು ತಿಂಡಿ ಮಾಡಿಕೊಂಡು ಎಲ್ಲೋ ಆಟ ಆಡೋಕೆ ಹೋಗ್ತೀವಿ, ಓಡಾಡಿಕೊಂಡು ಕೆಲಸ ಇದ್ದರೆ ಕೆಲಸ ಮಾಡ್ಕೊಂಡು ಬಂದ್ಬಿಡ್ತಾಯಿದ್ವಿ. ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಸಾಯಂಕಾಲ ಬಂದರೆ ಅಡುಗೆ ಎಲ್ಲ ಮಾಡಿರೋರು ಊಟ ಮಾಡ್ಕೊಂಡು ಮಲ್ಕೊಬಿಡ್ತೀವಿ. ಬಟ್ ಅದ್ರ ಎಫರ್ಟ್ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಈಗ ನನಗೆ ಅದ್ರ ಬೆಲೆ ಏನಂತ ಗೊತ್ತಾಗ್ತೈತೆ. ಯಾಕೆಂದರೆ ಅವರು ಮಾಡ್ತಿದ್ದಾಗ ನಮಗೆ ಅಷ್ಟೊಂದು ಇಷ್ಟ ತಾನೆ, ಅವ್ರು ನೋಡ್ಕೊತಾರೆ ಬಿಡು ಹಂಗೆ ಹಿಂಗೆ ಅನ್ಕೋತೀವಿ. ಇವಾಗ ನಾವೇ ಮಾಡ್ಕೋಬೇಕಲ್ಲ. ಸೊ ಅದಕ್ಕೆ ನನಗೆ ನಮ್ಮಮ್ಮ ಜ್ಞಾಪನ ಆಗ್ತಿದ್ದಾರೆ. ಇವಾಗ ಬೆಂಗಳೂರಲ್ಲಿ ಬಂದು ಬ್ಯಾಚುಲರ್ ಆಗಿರೋದು ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಗ್ತೈತೆ. ಅಂದರೆ ಬೆಂಗಳೂರು ಎಲ್ಲ ಕಳಿಸುತ್ತೆ. ಬೆಂಗಳೂರು ಒಂಥರ ಸಮುದ್ರ ಇದ್ದಂಗೆ. ಟೆರರಿಸ್ ಮೇಲೆ ವಾಕ್ ಮಾಡೋಕ್ಕೆ ಬಂದು 20 to 30 ಮಿನಿಟ್ಸ್ ಆಯಿತು. ಇವಾಗ ಮಳೆ ಬರೋ ಥರ ಐತೆ. ಮೋಡ ಎಲ್ಲ ಒಂಥರ ಬ್ರೌನ್ ಕಲರ್ ಆಗ್ಬಿಟ್ಟೈತೆ. ಚುಕ್ಕಿಗಳೆಲ್ಲ ಏನೂ ಕಾಣ್ತಾಯಿಲ್ಲ. ಮಳೆ ಬರೋ ಥರ ಐತೆ, ಹನಿ ಬೀಳ್ತೈತೆ. ಸೊ ಬನ್ನಿ ಗೈಸ್ ಕೆಳಗಡೆ ಹೋಗೋಣ. ಆಮೇಲೆ ಹೇಳೋಕ್ಕಾಗಲ್ಲ, ಸಡನ್ಲಿ ಮಳೆ ಬಂದುಬಿಟ್ರೆ ಆಮೇಲೆ ಎಲ್ಲ ನೆನ್ಕೊಂಡೋಗ್ಬೇಕಾಗ್ತದೆ. ನಮ್ಮ ಕಿರಣ್ ಅವರು ರಾಜು ಬಾಯ್ ಜೊತೆ ಅಟ್ಟೆ ಹೊಡ್ಕೊಂಡು ಕೂತಿರ್ತಾರೆ. ಆದರೆ ಅವ್ರಿಗೆ ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ ಅವ್ರ ರೂಮ್ಗೆ. ಬನ್ನಿ ನಮ್ಮ ರೂಮ್ಗೆ ಹೋಗೋಣ. ಇನ್ನೇನು ಮಳೆ ಬರೋ ಟೈಮು, ಹೋಗ್ಬಿಟ್ಟು ಮಲ್ಕೊಳ್ಳೋಣ. ನಮ್ಮ ಕಿರಣ್ ಟವಲ್ ಇಲ್ಲೇ ಐತೆ, ಎತ್ಕೊಂಬಿಡೋಣ. ಆಮೇಲೆ ರೂಮಲ್ಲಿದ್ದು ನಾನು ಟವಲ್ ಎತ್ಕೊಂಡಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದಕ್ಕೂ ಭಯ್ಯ ಅಂತಾನೆ. ಕನ್ನಡಿಗರೇ, ನಾಳೆ ನಾನು 5:30 ಎದ್ದೇಳಬೇಕು. 5:30 ಎದ್ದು ಸ್ನಾನ ಮಾಡಿಕೊಂಡು ಮನೆ ಒರೆಸಿ ಪೂಜೆ ಮಾಡಿ
ದೇವಸ್ಥಾನಕ್ಕೆ ಹೋಗಿ ಹಂಗೆ ಡ್ಯೂಟಿಗೆ ಹೋಗಬೇಕು. ಡ್ಯೂಟಿ ಇರೋದು 7 ಗಂಟೆಗೆ. ಸೊ 5:15ಗೆ ಎದ್ದೇಳಬೇಕಂದ್ರೆ ಬೇಗ ಮಾಡ್ಕೋಬೇಕು. ಇವಾಗ ಟೈಮ್ ಇಲ್ಲ, ಮಾಡ್ಕೊಳ್ಳೋ ಟೈಮ್ ಆಯಿತು. ಈ ಬ್ಲಾಗ್ನ ನಾನು ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಯಾರ್ಯಾರು ಹೊಸ್ದಾಗಿ ನಮ್ಮ ಬ್ಲಾಗ್ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. The next day. ಮಾರ್ನಿಂಗ್ ಕನ್ನಡಿಗರೇ ಎಲ್ರಿಗೂ ನಾವು ಇವಾಗ ಬೆಳಗ್ಗೆ ಎದ್ದು ಮನೆ ಒರೆಸ್ತಾ ಇದ್ದೀವಿ. ನಮ್ಮ ಸ್ನಾನ ಮಾಡೋಕ್ಕೆ ಬಕೆಟ್ಗೆ ಹೀಟ್ರ್ ಹಾಕವಣೆ. ಮನೆ ಒರೆಸಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಆಯಿತು, ನಮ್ಮ ಕಿರಣ ಪೂಜೆ ಮಾಡ್ತಾವನೆ. ಪೂಜೆ ಮಾಡಿ ನಾನಿನ್ನು ಸ್ನಾನ ಮಾಡಿದ. ನೀರು ಕಾದಿಲ್ಲ, ಬಕೆಟ್ಗೆ ಹೀಟ್ರ್ ಹಾಕಿದ್ದೀನಿ. ಸ್ನಾನ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ನಾನು ಸ್ನಾನ ಮಾಡೋ ಸಲ ನಮ್ಮ ಕಿರಣ ಪೂಜೆ ಮಾಡಿ ಮುಗಿಸ್ಬಿಟ್ಟಿರ್ತೀನಿ. ಗಾಯ್ಸ್, ಅಂತೂ ಸ್ನಾನ ಮಾಡಿಕೊಂಡು ಪೂಜೆ ಮಾಡಾಯಿತು. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ನಾನು ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದೀನಿ ಡ್ಯೂಟಿಗೆ. ಸೊ ಬನ್ನಿ ಗಾಯ್ಸ್, ದೇವಸ್ಥಾನಕ್ಕೆ ಹೋಗೋಣ. ಕರೆಕ್ಟಾಗಿ ಹಾಕ. ಸಿಕ್ಕಾಪಟ್ಟೆ ಲೇಟ್ ಹೋಗ್ಬಿಟ್ಟು ಬೆಳಗ್ಗೆ ಎದ್ದೇಳೋಣ ಅಂದ್ಕೊಂಡ್ವಿ, ಎದ್ದೇಳಕ್ಕಾಗ್ತಿಲ್ಲ. ಕ್ಲಿಪ್ಪು ದೇವಸ್ಥಾನಕ್ಕೆ ಹೋಗೋಣ. ರಾತ್ರಿ ಮಳೆ ಅಂದರೆ ಮಳೆ ಹೆವಿ ಗುಡುಗು. ಅದರಲ್ಲಿ ಕಿಟಕಿ ಕ್ಲೋಸ್ ಮಾಡಿದ್ರೆ ಮನ್ಕೊಂಬಿಟ್ಟಿದ್ದ. ಎಲ್ಲಿ ನೀರು ಹೊಳಿ ಬರ್ತದೆ ಅಂದ್ಕೊಂಡಿದ್ದೆ, ಬಂದಿಲ್ಲ ಸದ್ಯ. ಜೋರಾಗಿ ಏನು ಉಯ್ದಿಲ್ಲ, ನಿಧಾನಕ್ಕೆ ಹೋಯ್ದೈತೆ, ಅದಕ್ಕೆ ಬಂದಿಲ್ಲ. ಜೋರಾಗಿ ಏನಾದರೂ ಉಯ್ದುಬಿಟ್ಟಿದ್ರೆ ಕಿಟಕಿನೆಲ್ಲ ಬಂದಿರೋದು ನೀರು. ನಾನು ಕಿರಣ ನಿಂತ್ಕೊಂಡಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಆಡಬೇಕಾಗದು ಅಲ್ಲೇ. ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ನಮ್ಮ ಮನೆ ಹತ್ರದಲ್ಲಿರೋ ನಮ್ಮ ಬಾಸ್ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ಬಾಸ್ ಯಾರಂತ ಗೊತ್ತಿಲ್ಲ, ಓದ್ ಬ್ಲಾಗಲ್ಲೆಲ್ಲ ನೋಡಿರ್ತೀರ ನೀವು. ಬ್ಲಾಗಲ್ಲಿ ನೋಡಿಲ್ಲ ಅಂದ್ರೂ ಮಿನಿ ಬ್ಲಾಗಲ್ಲಿ ನೋಡಿರ್ತೀರ. ಸೊ ಅಲ್ಲಿ ಹೋಗ್ತೀವಿ. ನಾವು ಮಂಗಳವಾರ ಮತ್ತು ಶನಿವಾರ ಮಿಸ್ಸೇ ಮಾಡಲ್ಲ. ಇವತ್ತು ಬೇಗ ಎದ್ದೇಳೋಣ ಅಂದ್ಕೊಂಡ್ರೆ 5:15 ಎದ್ದೇಳೋಣ. ಎದ್ಬಿಟ್ಟು ತಿರ್ಗಾ ಮನೆಗೆ ಹೋಗ್ಬಿಟ್ವಿ, ಎದ್ದೇಳೋಕ್ಕಾಗಲಿಲ್ಲ. ಅಂದರೆ ಹೊರಗಡೆ ಎಲ್ಲ ಮಳೆ ಹೋಗಿತ್ತಲ್ಲ, ಚಳಿ ಹೊಡಿತಾಯಿತ್ತು, ಎದ್ದೇಳಕ್ಕೆ ಮನಸ್ಸೇ ಬರಲಿಲ್ಲ. ಆದರೂ ಹೆಂಗೆ ಕಷ್ಟಪಟ್ಟು ಬೇಗ ಎದ್ದೇಳಿದ್ದೀವಿ. ಎದ್ದೇಳಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ನಾವು ಅಂತಂತೂ ನಮ್ಮ ಬಾಸ್ ದೇವಸ್ಥಾನ ಬಂದ್ವಿ. ಇವಾಗ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ಬೇಕು. ನೀರು ಆಯ್ತಾ ಏನೋ ಗೊತ್ತಿಲ್ಲ, ಆಯಿತಾ? ಅಲ್ಲಿ ಏನೋ ಒಂಥರ ಸಮಾಧಾನ ನಮ್ಮ ಬಾಸ್ ದೇವಸ್ಥಾನಕ್ಕೆ ಬಂದಿಲ್ಲ. ಯಾರಿಲ್ಲ, ಜನ ಏನು ಅಷ್ಟೊಂದಿಲ್ಲ ಇವತ್ತು ಅಲ್ವಾ? ಗೈಸ್, ನಾವು ಸ್ನಾನ ಮಾಡಾಯ್ತು, ಹೊರಡು ಬಸ್. ಬನ್ನಿ ಗೈಸ್, ಹೋಗೋಣ. ಬಾಸ್ ನಾವು ಹೋಗ್ಬೇಕಾದ್ರೆ ಅಷ್ಟೇ ಹಿಂದೆ ಬೆನ್ನು ತೋರಿಸಿ ಹೋಗಲ್ಲ. ಸಂತು ಇವತ್ತು ದೇವಸ್ಥಾನ ರಸ್ ಇರಲಿಲ್ಲ. ಯಾಕೋ ಮಳೆ ಇದೈತಂದರೆ ಯಾರು ಎದ್ದು ಬರಲ್ಲ ಬೆಳಗ್ಗೆ. ಸೊ ಇವಾಗ ಹೋಗಿ ಟೀ ಕುಡಿಯೋಕೆ ಹೋಗ್ತಾಯಿದ್ದೀವಿ. ನಾನು ಕಿರಣ ನಾವು ಸಂಜೆ ಹೊತ್ತು ಇರ್ತಾರೆ. ನಾವು ಜಾಸ್ತಿ ಟೀ ಕುಡಿಯೋಕೆ ಹೋಗೋದು ಎಲ್ಲಿ ಗೊತ್ತಾ? ದೇವಿ ಹೋಟ್ಲ ಹತ್ರ. ನಮ್ಮ ರೂಮಿಂದ 1-2 ಹೆಜ್ಜೆ ಅಷ್ಟೇ. ಅಲ್ಲೋಗಿ ಹತ್ರ ಇರ್ತಲ್ಲ, ಅಲ್ಲೇ ಹೋಗಿ ಯಾವಾಗಲೂ ನಮ್ಮ ಫ್ರೆಂಡ್ಸು ನಾವೆಲ್ಲ ಬಂದ್ರೂ ಅಷ್ಟೇ ಯಾವಾಗಲೂ ಅಲ್ಲೇ ಟೀ ಕುಡಿಯೋಕೆ ಹೋಗೋದು. ಅಲ್ಲಿಲ್ಲ ಅಂದರೆ ಅದ್ರ ಪಕ್ಕದಲ್ಲಿ ಬೇಕರಿ ಇದೆ, ಅಲ್ಲೋಗ್ತೀವಿ. ಇವಾಗ ಟೀ ತಗೋತಾನೆ. ಎಲ್ಲ ಮಳೆ ಬಿದ್ದು ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಎಲ್ಲಿ ಕೂತ್ಕೊಳ್ಳೋದು ಅಂತಲೂ ಗೊತ್ತಾಗ್ತಾಯಿಲ್ಲ. ಎಲ್ಲ ಯಾವ ಆಗ್ತೈತೆ, ಇಲ್ಲೇ ನಿಂತ್ಕೊಂಡಿಸಿದಾಗ ನಮ್ಮ ಕಿರಣ ಬರೋವರೆಗೂ. ಎಷ್ಟು 7:15 ಆಯಿತು. ನಾನು ಮೆಸೇಜ್ ಹಾಕಿದ್ದೆ ಡ್ಯೂಟಿಗೆ ಲೇಟಾಗಿ ಬರ್ತೀನಿ ಅಂತ. 7:15 ಆಗ್ತೈತೆ. ಇನ್ನೂ ಜಾಸ್ತಿ ಆಯಿತು ಅಂದರೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಎಲ್ಲಿದೆಯಪ್ಪ, ಬಾರಪ್ಪ ಡ್ಯೂಟಿಗೆ ಬರಲ್ವಾ ಅಂತ ಕೇಳ್ತಾರೆ. ತಗೊಂಬನೇ
ವಡೆ ತಗೊಂಡವನೆ ಮತ್ತು ಟೀ ತಗೊಳಕ್ಕೆ ಹೋಗವನೆ. ಟೀ ಇನ್ನೂ ಹಾಕೇ ಇಲ್ಲ, ಇವಾಗ ಹಾಕಿ ಕೊಡ್ತಾವ್ರೆ. ತುಂಬ ಲೇಟ್ ಮಾಡ್ತಾರೆ. ವಡೆನೇ ಬೇಗ ಬಂದ್ಬಿಟ್ಟೈತೆ, ಟೀನೇ ಬಂದಿದೆ. ಹೋಯ್ತವ್ರೆ, ಏನೋ ಫೋನಲ್ಲಿ ಮಾತಾಡ್ಕೊಂಡು ನಿಂತಿದ್ಯಾ, ಟೀನಾ ಕಾಫಿನ ಹೇಳು ಅಂತ. ಅವನು ಯಾವಾಗಲೂ ಫೋನಲ್ಲಿ ಮಾತಾಡ್ತಿರ್ತಾನೆ. ಸಪ್ರೇಟ್ ಹಾಕಂತ ಹೇಳಿ ಹಾಕಿ ಪರವಾಗಿಲ್ಲ, ಏನಾದ್ರು ಯಾಕೆ ಒಂದೇ ತಗೊಳ್ತೀನಿ ಏನಾಗುತ್ತೆ. ಚಳಿಗೆ ಬಿಸಿ ಬಿಸಿ ಕಾಫಿ ವಡೆ ಹಾಕಿ ನೋಡಿ. ನಾನು ಡ್ಯೂಟಿಗೆ ಹೋಗ್ತಿದ್ದೀನಿ, ಸಾಯಂಕಾಲ ಸಿಗ್ತೀನಿ. ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೆ, ನೋಡಿದೆ ಯಾರೂ ಇಲ್ಲ. ಚಿಲ್ಕ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರೆ. ನಮ್ಮ ಪುನೀತ ಹೊರಗಡೆ ಕೂತವನೆ. ನಾನು ಇವಾಗ ಬಟ್ಟೆ ಒಗಿಬೇಕು. ಏನು ಮಾಡೋದು, ಬಟ್ಟೆ ಒಗೆಯೋದೇ ತಲೆನೋವು ಬ್ಯಾಚುಲರ್ಗೆ. ಬಟ್ಟೆ ಒಗೆಯೋ ಮೂಡೂ ಇಲ್ಲ. ತರಿಗೆ ಬಟ್ಟೆ ಒಗಿಬೇಕು. ಒಂದು 6 ಜೊತೆ ಗುಡ್ಡೆ ಹಾಕ್ಬಿಟ್ಟಿದ್ದೀನಿ. ಕಸಕ್ಕಾದ್ರೂ ಹಾಕ್ಬಿಡೋಣ ಅನಿಸ್ತದೆ, ಅಷ್ಟು ಬೇಜಾರು ಬಟ್ಟೆ ಒಗೆಯೋದಂದರೆ. ಸೊ ಗಾಯ್ಸ್, ಬಟ್ಟೆ ಎಲ್ಲ ಒಗ್ದಾಯ್ತು. ಇವಾಗ ಮೇಲಕ್ಕೆ ಎತ್ಕೊಂಡು ಹೋಗಿ ಒಣಗಾಕಬೇಕು. ಸದ್ಯ ಜಾಗ ಐತೆ, ಯಾರು ಒಣಗಾಕಿಲ್ಲ. ಒಣಗಾಕಬೇಕು ಬಟ್ಟೆ ಎಲ್ಲ, ಒಗ್ದಿರೋ ಬಟ್ಟೆಗಳು. ಗಾಯ್ಸ್, ಬಟ್ಟೆ ಎಲ್ಲ ಒಗ್ದು ಒಣಗಾಕಿದ್ದೀನಿ ಸದ್ಯಕ್ಕೆ. ಇವಾಗಲೂ ಸ್ವಲ್ಪ ಇದ್ದಾಗಲೇ ಒಗ್ದಾಕೊಂಡ್ರೆ ಏನು ಅನಿಸಲ್ಲ. ಜಾಸ್ತಿ ಗುಡ್ಡೆ ಬಿದ್ದಾಗ ಏನಾದರೂ ಒಗೆಯೋಕ್ಕೆ ಹೋದರೆ ಒಗೆಯೋಕ್ಕೆ ಮನಸ್ಸು ಬರೋಲ್ಲ, ಆ ಥರ ಆಗುತ್ತೆ. ಏನು ಮಾಡೋದು, ಅದಕ್ಕೆ ಕಮ್ಮಿ ಇದ್ದಾಗಲೇ ಒಗ್ದಾಕ್ಬಿಡೋದು ನಾವು. ಗಾಯ್ಸ್, ಬನ್ನಿ, ನಮ್ಮ ರೂಮಲ್ಲಿ ತರಕಾರಿ ಎಲ್ಲ ಕಲೆ ಇದೆ, ಹೋಗಿ ತಗೊಬರೋಣ. ಬರ ಏಯ್, ತರಕಾರಿ ಥರ ಅಂದ್ಬಿಟ್ಟು ಕಿಟಕಿ ನೋಡ್ಕೊಂಡು ನಿಂತಾನೆ. ಹೋಗಿ ಅವರು ಬಾರೋ, ಯಾರೋ ಅವನು ವಿಡಿಯೋ ಮಾಡಿದ್ರೆ ಬರಲ್ಲ ಅವನು. ಬಾ, ಆಮೇಲೆ ವಿಡಿಯೋ ಮಾಡಬೇಡ ಅಂದ್ಬಿಟ್ಟು ಅಲ್ಲೇ ಉಳ್ಕೊಂಬಿಡ್ತಾನೆ. ಹಾಂ, ವಿಡಿಯೋ ಮಾಡಬೇಡ ಅಂತಾನೆ. ಹೆಂಗೆ ತಳ್ತಾನೆ ನೋಡ, ನಿಜವಾಗ್ಲು. ಅವರಿಬ್ಬರು ಮುಂದೆ ಹೋಗ್ಬಿಟ್ರು. ನಾನು ಹೋಗೋದು ಏನು ಮತ್ತು ಸುಮ್ಮನೆ ವೇಸ್ಟ್. ಎಲ್ಲ ನಾನು ಬಿಟ್ಬಿಟ್ಟು ಹೋಯ್ತಾವ್ರೆ. ತರಕಾರಿ ಎಲ್ಲ ಖಾಲಿ ಆಗ್ಬಿಟ್ಟೈತೆ, ತರಕೋಬೇಕು. ಎಲ್ಲೋಗ್ತೀನಿ ಅಂದರೆ ರಾಜಶೇಖರ್ ಹಾಸ್ಪಿಟ್ಲ್ ಎದುರುಗಡೆ ಒಂದು ರಿಲಯನ್ಸ್ ಇದೆ. ಆ ರಿಲಯನ್ಸಲ್ಲಿ ಹೋಗಿ ತರಬೇಕಿವಲ್ಲ. ಇವರಿಬ್ಬರು ಮುಂದೆ ಹೋಯ್ತವ್ರೆ, ಹಂಗೆ ಬಿಟ್ಬಿಟ್ಟು ಹೋಯ್ತಾರೆ. ರಿಲಯನ್ಸ್ ಹತ್ರ ಬಂದಿದ್ದೀವಿ. ನಮ್ಮ ಕಿರಣ ಏನೇ ತಗತ್ತಿಯಪ್ಪ? ಈರುಳ್ಳಿ ತಗೊಳ್ಳೋಣ. ಇಲ್ವಾ ಈರುಳ್ಳಿ? ಈ ಥರ ಒಂದು ಕವರ್ ತಗ. ಬರ್ತೀನಿ. ಈರುಳ್ಳಿ ಚೆನ್ನಾಗಿರೋದು ಹಾಕು, ದೊಡ್ಡ ದಪ್ಪವು. ಎಲ್ಲ ಮಿಕ್ಸ್ ಐತೆ ಇದರಲ್ಲಿ. ಎಷ್ಟು 1 kg ಸಾಕಾ? ಸಾಕು. ಗೆಣಸು ಎಷ್ಟು? ಇದಕ್ಕೆ ಹಾಕು. ಸಪ್ರೇಟ್. ಏನು ತಗೋತೀಯ? ಅಲ್ಲಿ ಯಾವುದು ತಾಣ ಅಂತ ಇಲ್ಲವ? ಒಳಗಡೆ ನೋಡೋಣ. ನಡಿ ಬೈ, ಒಳಗಡೆ ನೋಡೋಣ. ಮುಂಚೆ ತರಕಾರಿ ಇವು ಮಾಮೂಲಿ ತರಕಾರಿ ತಗೊಂಡ್ರೆ ಈಚೆ ಈರುಳ್ಳಿ ಟೊಮೊಟೊ ಎಲ್ಲ ಇರುತ್ತೆ, ಮತ್ತು ಹೊರಗಡೆ
ಒಳಗಡೆ ಸೊಪ್ಪು ತರಕಾರಿಗಳೆಲ್ಲ ಇರ್ತದೆ. ನೋಡಿ ಫ್ರಿಜ್ಜು, ಇಲ್ಲಿ ಹಾಳು ಐಟಮು, ಮತ್ತು ಇಲ್ಲೂ ಹಾಲು ಐಟಮ್, ಇಲ್ಲಿ ಸೊಪ್ಪು ಐಟಮ್. ಏನು ಅಕ್ಕಿ ಅಕ್ಕಿ ತಗೊಂಡೋಗಿದ್ದೀವಿ. ಸೊ ಬಿಲ್ ಈ ಥರ ಚೆಕ್ ಮಾಡ್ತಾರೆ, ಸ್ಕ್ಯಾನ್ ಮಾಡಿಬಿಟ್ಟು ಬಿಲ್ ಚೆಕ್ ಮಾಡಿಬಿಟ್ಟು ನಮ್ಗೆ ಕೊಡ್ತಾರೆ ಏನೇನು ಐಟಮ್ ತೊಗೊಂಡಿದೆಯಾ ಅಂತ ಇದ್ರಲ್ಲಿ ತೋರಿಸುತ್ತೆ ಬಿಲ್ಲಲ್ಲಿ. ಇಲ್ಲಿದೆಯಲ್ಲ ಈ ಬಿಲ್ಲಲ್ಲಿ ನಾವು ಏನೇನು ಐಟಮ್ ತೊಗೊಂಡಿದ್ದೀವಿ ಅಂತ ತೋರಿಸುತ್ತೆ. ಈಗ ತರಕಾರಿ ಎಲ್ಲ ತೊಗೊಂಡೈತೀವಿ. ತರಕಾರಿ ಎಲ್ಲ ತೊಗೊಂಡು ನಾವಿವಾಗ ಐಕ್ಯ ಡಿಮಾರ್ಟ್ ಹೋಗ್ಬೇಕು. ರಾಜು ಚಡ್ಡಿ ತಗೋದಾನಂತೆ. ಡಿಮಾರ್ಟ್ ಹೋಗಿ ಹೌದಾ ಅವನು ಯಾರು ಅವನು ಬ್ಲಾಗರ್ ಅಂತ ಕೇಳ್ತಾನೆ, ಹೆಸ್ರೇನು ಹೇಳಿದ್ರು ಫಾಲೋ ಮಾಡ್ತಾನಂತೆ. ನೋಡಿ ಗೈಸ್, ಈ ಥರ ಬ್ಲಾಗ್ ಮಾಡ್ಕೊಂಡೋದ್ರೆ ಕೈ ಎತ್ತುತ್ತಾರೆ ಅವಾಗವಾಗ. ಬ್ಲಾಗರ್ ಅಣ್ಣ ನಿಮ್ಮ ಚಾನಲಲ್ಲಿ ಫಾಲೋ ಮಾಡ್ತೀವಿ ಅಂತ. ಇವಾಗ ಚಾನಲ್ ಹೆಸರು ಹೇಳೋಷ್ಟು ಟೈಮ್ ಇಲ್ಲ. ಫ್ರೀಯಾಗಿರೋ ಟೈಮಲ್ಲಿ ಸಿಕ್ಕಿದ್ರೆ ಬೇಕಾದರೆ ಏನೋ ಹೇಳ್ಬೋದಿತ್ತು. ಗಾಯ್ಸ್, ನಮ್ಮ ರಾಜು ಭಾಯ್ ಮತ್ತು ಕಿರಣ ಅವರು ಒಳಗಡೆ ಶಾಪಿಂಗ್ ಮಾಡ್ಕೋಬೇಕು ಹೋಗಿದ್ದಾರೆ. ನಮಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟು ಬಿಲ್ಲೆಲ್ಲ ನಮ್ಮ ಕೈಯಲ್ಲೇ ಇದೆ. ಸೊ ಇವ್ರು ಯಾವಾಗ ಬಂದು ಇದೇ ಕೆಲಸ ಕೊಡೋದು ನಮಗೆ. ಅವ್ರು ಶಾಪಿಂಗ್ ಮಾಡ್ಬೇಕಾದ್ರೆ ನಾವು ಎತ್ಕೊಂಡು ಹೋಗ್ಬೇಕು. ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ, ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಕಿರಣ್ ಅವರು ಇನ್ನೂ 2 ಐಟಮ್ ತರಬೇಕು ಮನೆಗೆ, ನೀನು ಹೋಗಿರೋ ಅಂತ ಅಂದ್ಬಿಟ್ಟು ಬ್ಯಾಗ್ನ ನನ್ನ ಕೈ ಕೊಟ್ಬಿಟ್ಟು ಅವ್ರು ರಾಜು ಭಾಯ್ ಮತ್ತು ಕಿರಣ್ ಅವರು ಐಟಮ್ ತರಕ್ಕೆ ಹೋಗಿದ್ದಾರೆ. ಈ ಬ್ಯಾಗ್ನ ನನ್ನ ಕೈ ಕೊಟ್ಬಿಟ್ಟು. ಸೊ ಇನ್ನೂ 2 ಐಟಮ್ ಯಾವುದು ಅಂತ ಗೊತ್ತಿಲ್ಲ, ತರೋದು. ನೀನು ಹೋಗಿರೋ ಎತ್ಕೊಂಡು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಬನ್ನಿ ಗಾಯ್ಸ್, ನಾವು ಮನೆಗೆ ಹೋಗಿ ನಿಮ್ಮದೇ ಮಕ್ಕಳದ ಅವ್ರಿಗೆ ಏನು ಐಟಮ್ ತೊಗೊಬರ್ತಾರೆ ತಗೊಬರಲಿ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತಾಯಿದ್ದೀನಿ. ಈ ರೋಡಲ್ಲಿ ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ. ಒನ್ ವೇ ಮಾಡಬೇಕು ಈ ರೋಡನ್ನ, ಹಂಗಾದ್ರೆ ಚೆನ್ನಾಗಿರುತ್ತೆ. ಎಲ್ಲ ಫುಲ್ಲು ಟ್ರಾಫಿಕ್ ಆಗುತ್ತೆ ಈ ರೋಡಲ್ಲಿ. ಬ್ಯಾಗ್ ಇಟ್ಕೊಂಡು ಮೆಟ್ಲು ಹತ್ತದೆ ಒಂದು ಅರೆ ಸಾಹಸ. ನೀರು ತರಬೇಕಾದ್ರೂ ಅಷ್ಟೇ, ಏನಾದ್ರು ಐಟಮ್ ತರಬೇಕಾದ್ರೂ ಅಷ್ಟೇ, ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ಗೈಸ್. ಮೆಟ್ಲು ಚಿಕ್ಕದಾಗಿದೆ, ಏನು ಮಾಡೋಕ್ಕಾಗಲ್ಲ. ಇವನು ಮಲ್ಕೊಂಡವನೇ, ನಮ್ಮ ಪುನೀತ ಇನ್ನೂ ಎದ್ದೇ ಇಲ್ಲ. ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ನೀರು ಕುಡಿಯೋಣ. ನೀರು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ಮೆಟ್ಲು ಚಿಕ್ಕವಲ್ವಾ, ಹತ್ತಕ್ಕೊಂದು ಸ್ವಲ್ಪ ಹಿಂಸೆ. ಕರೆಂಟ್ ತೆಗೆದ್ಬಿಟ್ರು, ಅಡುಗೆ ಮಾಡ್ತಿದ್ವಿ, ಅನ್ನ ಎಲ್ಲ ರೆಡಿ ಆಗೈತೆ. ಕರೆಂಟು ತೆಗೆದ್ಬಿಟ್ರು. ಡೈಲಿ ಸಾಯಂಕಾಲ ಕರೆಂಟ್ ತೆಗಿತಿದ್ರೆ ಯಾಕೆ ಅಂತ ಗೊತ್ತಿಲ್ಲ. ಕರೆಂಟ್ ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ. ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಏನು ಮಾಡೋದು ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ, ಇನ್ನೊಂದು 1/2 ಅವರ್ ಬರ್ಬೋದು. ನಮ್ಮ ಕಿರಣ್ ಅವರು ಪಕ್ಕದ ರೂಮ್ಗೆ ಹೋಗಿದ್ದಾರೆ. ಪಕ್ಕದ ರೂಮ್ಗೆ ನಾವು ಹೋಗಲ್ಲ. ಊಟ ಮಾಡಾಯ್ತು, ಇವಾಗ ಮಲ್ಕೊಳ್ಳೋ ಸಮಯ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಅಂತೂ ಬರ್ತಿಲ್ಲ, ಸಪೋರ್ಟ್ ಮಾಡಿ ಅಂತ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗಾಯ್ಸ್. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಟಾಟಾ, ಬೈ ಬಾಯ್.